ಎಷ್ಟೇ ಕರೆಯಾಗಿರುವ ಪೂಜಾ ಸಾಮಾನುಗಳಿದ್ರೂ ಒಂದೇ ಒಂದು ಪ್ಯಾಕೆಟ್ ಶಾಂಪೂ ಇದ್ದರೆ ತಳ ಅಂತ ಹೊಳೆಯುತ್ತಂದರೆ ನೀವು ನಂಬ್ತೀರಾ? ಹೇಗಂತೀರಾ? ವಿಡಿಯೋ ನೋಡ್ಕೊಂಬನ್ನಿ. ಬನ್ನಿ ಇವತ್ತಿನ ಎಲ್ಲ ಟಿಪ್ಸ್ಗಳನ್ನು ನೋಡ್ಕೊಂಬರೋಣ. ಮಕ್ಕಳಿರೋ ಮನೇಲಿ ಎಷ್ಟೊಂದು ಪೆನ್ಗಳನ್ನು ಖಾಲಿ ಆಗ್ತಾ ಇರ್ತದೆ. ಅದನ್ನೆಲ್ಲ ಬಿಸಾಕೋದ್ ಬದಲು ಈ ರೀತಿ ರೀಯೂಸ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಪೆನ್ನಿನ ಕ್ಯಾಪನ್ನು ತೊಗೊಂಡಿದ್ದೀನಿ. 4ರಿಂದ 5 ಪೀಸನ್ನು ತೊಗೊಂಡಿದ್ದೀನಿ. ಡಬಲ್ ಟೇಪ್ ಬೇಕಾಗುತ್ತೆ. ಡಬಲ್ ಟೇಪನ್ನ ಎಷ್ಟು ಪೆನ್ನಿನ ಕ್ಯಾಪ್ ಇದೆಯೋ ಅಷ್ಟು ನೋಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ನಾನು 4 ಪೀಸನ್ನು ಕಟ್ ಮಾಡಿ ಈ ರೀತಿ ಪೇಪರನ್ನು ತೆಗೆದು ಕ್ಯಾಪಿನ ಸೈಡಿಗೆ ಈ ರೀತಿ ಅಂಟಿಸ್ಕೊಂಬಿಡಿ. ಹೀಗೆ ಎಲ್ಲ ಕ್ಯಾಪನ್ನು ನಾನು ಡಬಲ್ ಟೇಪನ್ನು ಅಂಟಿಸ್ಕೊಳ್ತಾ ಇದ್ದೀನಿ. ಕೆಲವೊಂದು ಬಾಡಿಗೆ ಮನೆಗಳಲ್ಲಿ ಮಳೆಗಳು ಹಾಕಂಗಿಲ್ಲ. ನಾವು ಗೋಡೆ ಮೇಲೆ ಮಳೆ ಹಾಕಿದರೆ ಓನರ್ಗಳು ಬೈತಾರೆ, ಅದೆಲ್ಲ ಪ್ರಾಬ್ಲಮ್ ಇರುತ್ತೆ. ಅದ್ರ ಬದಲು ಈ ರೀತಿ ಡಬಲ್ ಟೇಪಲ್ಲಿ ಟೈಟಾಗಿ ಈ ರೀತಿ ಅಂಟಿಸಿ ಕ್ಯಾಪಿಂದ. ತುಂಬ ಟೈಟ್ ಆಗಿರುತ್ತೆ, ಬೇಗ ಬಿದ್ದೋಗಲ್ಲ. ಕೆಲವೊಂದು ID ಕಾರ್ಡ್ಗಳನ್ನು ನಾವು ಹಾಕ್ಕೊಳ್ಳೋಕ್ಕಾಗಿರ್ಬೋದು, ಕೆಲವೊಂದು ಫೋಟೋಗಳನ್ನು, ಏನಾದರೂ ನಿಮಗೆ ಇಷ್ಟವಾದಂಥ ಚಿಕ್ಕ ಮಕ್ಕಳ ಫೋಟೋಗಳನ್ನು ನೀವು ಅದನ್ನು ಫ್ರೇಮ್ ಹಾಕ್ಸಿರಲ್ಲ, ಈ ರೀತಿ ನೀವು ಫೋಟೋನ ನೀವು ರೂಮಲ್ಲಿ ಹಾಕ್ಬೋದು. ನೋಡಿ ಎಷ್ಟು ಟೈಟಾಗಿ ನಿಂತಿದೆ ಅಂತ. ಬಿಸಾಕೋ ಕ್ಯಾಪಲ್ಲಿ ಎಷ್ಟು ಯೂಸ್ ಆಗುತ್ತೆ ಎತ್ತಿಟ್ಕೊಂಡ್ರೆ. ನೋಡಿ, ಹಾಗೆ ID ಕಾರ್ಡ್ ಕೂಡ ಹಾಕ್ಬೋದು, ಹಾಗೆ ಕೀಸ್ಗಳನ್ನು ಕೂಡ ಇಟ್ಕೊಳ್ಬೋದು. ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ಇದು ಕೂಡ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಇದು ಕರ್ಪೂರದ ಬಾಕ್ಸು. ಕರ್ಪೂರ ಖಾಲಿ ಆದ ತಕ್ಷಣ ಬಿಸಾಕೋದ್ ಬದಲು ಹೀಗೆ ನಾನು ಯೂಸ್ ಮಾಡ್ಕೊಳ್ತೀನಿ. ಇದು ತುಂಬ ಹೆಲ್ಪ್ ಆಗುತ್ತೆ ನನಗೆ. ಯಾಕಂದರೆ ಡೈಲಿ ನಾವು ಮನೆ ಮುಂದುಗಡೆ ದೀಪಗಳನ್ನು ಹಚ್ತೀವಿ, ಈ ಗಾಳಿಗೆ ದೀಪಗಳೇ ನಿಲ್ಲೋದಿಲ್ಲ. ಹಾಗಾಗಿ ಈ ಐಡಿಯಾ ಮಾಡ್ಕೊಳ್ತೀನಿ. ನೋಡಿ, ಅದರ ಅರ್ಧ ಬಾಟಲಷ್ಟು ದೀಪದ ಎಣ್ಣೆ ಹಾಕಿ ಈ ಒಂದು ಫುಲ್ ಪ್ಯಾಕೆಟ್, ಅಂದರೆ ಈ ಪ್ಯಾಕೆಟಲ್ಲಿ ಒಂದು 25 ಬತ್ತಿಗಳಿರುತ್ತೆ. ಈ ಒಂದು ನಿಂಬೆ ಹಣ್ಣಿನ ದುಂಡು ಬತ್ತಿ ಇರುತ್ತೆ, ಅದನ್ನೆಲ್ಲ ಇದರಲ್ಲಿ ಮುಳುಗಿಸ್ಕೊಳ್ತೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಣ್ಣೆ ಕೂಡ ಜಾಸ್ತಿ ಖರ್ಚಾಗೋದಿಲ್ಲ. ಮತ್ತು ನಾವು ದೀಪ ಹಚ್ಚಿದರೆ ಫುಲ್ ಉರಿದೋಗೋವರೆಗೂ ದೀಪ ಉರಿತಾನೇ ಇರುತ್ತೆ. ಸಣ್ಣ ಸಣ್ಣ ಮಣ್ಣಿನ ದೀಪಗಳನ್ನು ತಗೊಂಡು ಡೈಲಿ ನಿಮ್ಮ ಮುಂದೆ ಬಾಗಿಲ ಆ ಕಡೆ ಈ ಕಡೆ ಒಂದೊಂದು ಇಟ್ಕೊಳ್ಬೋದು. ತುಂಬ ಯೂಸ್ ಆಗುತ್ತೆ. ನಾವು ಎಣ್ಣೆಗಳನ್ನು ಹಾಕಿ ದೀಪ ಅಂಟಿಸಿರ್ತೀನಿ, ಸ್ವಲ್ಪ ಹೊತ್ತಿಗೆ ಗಾಳಿ ಬಂದರೆ ಎಲ್ಲ ಆರೋಗ್ಬಿಡುತ್ತೆ. ಹಾಗಾಗಿ ಇದು ಸ್ವಲ್ಪ ಕೂಡ ಆರೋಗೋದಿಲ್ಲ ಮತ್ತು ಬತ್ತಿ ಫುಲ್ ಉರಿದೋಗುತ್ತೆ. ಡೈಲಿ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಟಿಪ್ಸ್ ಅಂತಲೇ ಹೇಳ್ಬೋದು. ಟ್ರೈ ಮಾಡಿ ನೋಡಿ. ಬನ್ನಿ ಇಲ್ಲಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ಮೊಬೈಲ್ ಫೋನ್ಗಳಂತೂ ನಾವು ಕೆಲಸಗಳಲ್ಲಿ ಬ್ಯುಸಿ ಆಗಿರ್ತೀವಿ. ಕೆಲವೊಂದು ಸಲ ಮೊಬೈಲ್ ಫೋನ್ಗಳನ್ನು ಕೆಲವೊಂದು ಸಲ ಕೈ ಒರೆಸಿನೂ ತೊಗೊಂಡಿರ್ತೀವಿ, ಗಲೀಜಾಗಿರುತ್ತೆ. ಈ ರೀತಿ ಒಂಥರ ಡಲ್ ಆಗಿ ಕಾಣಿಸುತ್ತೆ. ಅದಕ್ಕೆ ನೀವು ಮನೆಯಲ್ಲಿರುವ ಟಾಲ್ಕನ್ ಪೌಡರ್, ಮುಖಕ್ಕೆ ಹಾಕುವಂಥ ಪೌಡರ್ನ ಸ್ವಲ್ಪ ಈ ರೀತಿ ಫೋನ್ ಮೇಲೆ ಹಾಕಿ, ನಂತರ ಒಂದು ಟಿಶ್ಯೂ ಪೇಪರ್ನಿಂದ ಈ ರೀತಿ ಚೆನ್ನಾಗಿ ಉಜ್ಕೊಂಬಿಡಿ. ಈ ರೀತಿ ಉಜ್ಜೋದ್ರಿಂದ ಫೋನ್ ಅಂತೂ ತುಂಬ ನೀಟಾಗುತ್ತೆ ಮತ್ತು ಹೊಸ ಥರ ಹೊಳಿತಾ ಇರುತ್ತೆ. ಕವರ್ ಇದ್ದರೆ ಈ ರೀತಿ ತೆಗೆದುಬಿಟ್ಟು ನಂತರ ಈ ರೀತಿ ನೀವು ಕ್ಲೀನಾಗಿ ಒಂದು ರೌಂಡ್ ಒರೆಸ್ಬಿಡಿ. ಸ್ವಲ್ಪ ಕೂಡ ನೀರೆಲ್ಲ ಬಿದ್ದರೆ ಫೋನ್ಗಳು ಹಾಳಾಗುತ್ತೆ. ಈ ಐಡಿಯಾವನ್ನು ಮಾಡೋದ್ರಿಂದ ಫೋನ್ ಕೂಡ ನೀಟಾಗಿರುತ್ತೆ. ನೋಡ್ತಾ ಇರ್ಬೋದು, ಮತ್ತು ತುಂಬ ಚೆನ್ನಾಗಿ ಕ್ಲೀನಾಗಿದೆ. ಟ್ರೈ ಮಾಡಿ ನೋಡಿ, ತುಂಬ ಯೂಸ್ಫುಲ್ ವಿಡಿಯೋ. ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ನಾವಿಲ್ಲಿ ರವೆಗಳ ಪ್ಯಾಕೆಟ್ ಆಗಿರ್ಬೋದು, ಸಣ್ಣ ರವೆ, ಮೀಡಿಯಮ್ ರವೆ, ಚಿರೋಟಿ ರವೆ, ಹಿಟ್ಟುಗಳನ್ನ ಏನಾದರೂ ಸ್ವಲ್ಪ ತೊಗೊಂಡಿರ್ತೀವಿ. ನಮ್ಗೆ ಅಡುಗೆಗೆ ಬೇಕಂತ ಸ್ವಲ್ಪ ತೊಗೊಂಡು ಹಾಗೆ ಇಟ್ಟಿರ್ತೀವಿ. ಜಾಸ್ತಿ ಆದರೆ ನೀಟಾಗಿ ಫೋಲ್ಡ್ ಮಾಡಿ ಸುಟ್ಬಿಟ್ಟು ಇಟ್ಟಿರ್ಬೋದು. ನಾವು ಮತ್ತೆ ಇದನ್ನು ಅಡುಗೆಗೆ ಮತ್ತೆ ತೊಗೊಳ್ಬೇಕಾಗುತ್ತೆ 2 ದಿನ ಹೀಗೆ ಬಿಟ್ಟು. ಅದಕ್ಕೆ ಸುಡೋದು ಬದಲು ಈ ರೀತಿ ಏರ್ ಪಿನ್ ಅಥವಾ ಈ ಒಂದು ಟಿಕ್ ಟಾಕ್ ಕ್ಲಿಪ್ ಇದ್ದರೆ ಈ ರೀತಿ 1-2 ಕ್ಲಿಪ್ಪನ್ನು ಈ ರೀತಿ ಹಾಕಿಬಿಡಿ, ಅಥವಾ ಬಟ್ಟೆ ಕ್ಲಿಪ್ ಇದ್ರೂ ಪರವಾಗಿಲ್ಲ. ಈ ರೀತಿ ಹಾಕಿ ಇಡೋದ್ರಿಂದ ಬಂಡಲ್ ಗಟ್ಟದಾಗಿರ್ಬೋದು, ಹುಳಗಳ ಬರೋದಾಗಿರ್ಬೋದು ಆಗೋದಿಲ್ಲ, ಗಾಳಿ ಆಡೋದಿಲ್ಲ, ತುಂಬ ಟೈಟ್ ಆಗಿರುತ್ತೆ. ಟ್ರೈ ಮಾಡಿ ನೋಡಿ. ದಿನ ಬಳಕೆಯಲ್ಲಿ ಯೂಸ್ ಆಗುವಂಥ ಸಣ್ಣ ಸಣ್ಣ ಟಿಪ್ಸ್ಗಳು. ಬನ್ನಿ ಇವಾಗ ತುಂಬ ಯೂಸ್ಫುಲ್ ಆಗುವಂತಹ ಹಬ್ಬಗಳು ಬರ್ತಾ ಇದೆ. ಪೂಜೆ ಸಾಮಾನುಗಳನ್ನು ಕ್ಲೀನ್ ಮಾಡೋದೇ ಒಂದು ತೊಂದರೆ ಆಗಿರುತ್ತೆ. ಕೈ ಸ್ವಲ್ಪನೂ ನೋವಾಗದೆ ದೀಪಗಳನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಕಾಮಾಕ್ಷಿ ದೀಪ, ಹಾಗೆ ನಮ್ಮನೇಲಿರುವಂಥ ದೊಡ್ಡ ದೀಪ ತೊಗೊಂಡಿದ್ದೀನಿ. ದೀಪಗಳನ್ನು ವಾರ ಬಂತು ಅಂದರೆ ತುಂಬ ನಮಗೆ ಹರಸಾಹಸನೇ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಸುಲಭ ವಿಧಾನ ಮಾಡಿ. ಇಲ್ಲಿ ಫಸ್ಟು ನೀವು ದೀಪಗಳನ್ನು ಕ್ಲೀನ್ ಮಾಡೋದಕ್ಕಿಂತ ಮೊದಲು ಈ ರೀತಿ ಟಿಶ್ಯೂ ಪೇಪರನ್ನು ತೊಗೊಂಡು ಫಸ್ಟು ದೀಪವನ್ನು ಸ್ವಲ್ಪನೂ ಎಣ್ಣೆ ಜಿಡ್ಡು ಇರದ ಹಾಗೆ ಈ ರೀತಿ ಒರೆಸ್ಕೊಂಬಿಡಿ. ಯಾವುದೇ ದೀಪಗಳು, ತಟ್ಟೆಗಳು ಏನಾದರೂ ಎಣ್ಣೆ ಬಿತ್ತು ಅಂದರೆ ಈ ರೀತಿ ಫಸ್ಟು ಒಂದು ಕಾಟನ್ ಬಟ್ಟೆ ಆಗಿರ್ಬೋದು, ಟಿಶ್ಯೂ ಪೇಪರ್ ಆಗಿರ್ಬೋದು, ಈ ರೀತಿ ನೀಟಾಗಿ ಒರೆಸ್ಬಿಡಿ. ಈ ರೀತಿ ಒರೆಸೋದ್ರಿಂದ ನಮಗೆ ತೊಳೆಯುವಾಗ ತುಂಬ ಸುಲಭ ಆಗುತ್ತೆ, ಬೇಗ ನೀಟಾಗುತ್ತೆ. ಈಗ ನೋಡಿ, ನಾನು ಟಿಶ್ಯೂ ಪೇಪರಲ್ಲಿ ಎಷ್ಟೊಂದು ಕುಂಕುಮದ್ದು ಒಂದು ಇರ್ಬೋದು, ಹಾಗೆ ಎಣ್ಣೆ ಜಿಡ್ಡಾಗಿರ್ಬೋದು, ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ.
ಡೈಲಿ ದೀಪ ಹಚ್ಚುವಂಥವು ತುಂಬ ಜಿಡ್ಡಾಗುತ್ತೆ. ಹಾಗಾಗಿ ಈ ರೀತಿ ಫಸ್ಟು ಜಿಡ್ಡಿನ ಅಂಶನೆಲ್ಲ ನಾವು ಕ್ಲೀನ್ ಮಾಡ್ಕೊಂಡು ಬಿಡಬೇಕು. ಈಗ ಒಂದು ಬೌಲ್ ತೊಗೊಳ್ಳೋಣ. ಇದಕ್ಕೆ ಒಂದು ಸೂಪರ್ ಆಗಿರುವ ಒಂದು ಲಿಕ್ವಿಡ್ ರೆಡಿ ಮಾಡ್ಕೊಳ್ಳೋಣ. ಇದು ಲೆಮನ್ ಸಾಲ್ಟು. ಪೂಜಾ ಸ್ಟೋರಲ್ಲಿ ಸಿಗುತ್ತೆ ಮತ್ತು ಪ್ರಾವಿಷನ್ ಸ್ಟೋರಲ್ಲಿ ಕೂಡ ಸಿಗುತ್ತೆ. ಇದನ್ನು ನೀವು ಒಂದು 10-20 ರೂಪಾಯಿ ಕೊಟ್ಟರೆ ಒಂದು 100 ಗ್ರಾಮೇ ಬಂದುಬಿಡುತ್ತೆ. 1 ಚಮಚದಷ್ಟು ತೊಗೊಂಡಿದ್ದೀನಿ. ಹಾಗೆ ಒಂದು 2 ಚಮಚದಷ್ಟು ವೆನಿಗರನ್ನು ಹಾಕ್ಕೊಳ್ಳೋಣ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ವಿಮ್ ಲಿಕ್ವಿಡ್ ಇದ್ದರೆ ಹಾಕ್ಕೊಳ್ಳಿ. ನಿಮ್ಮ ಹತ್ರ ವಿಮ್ ಲಿಕ್ವಿಡ್ ಇಲ್ಲ ಅಂದರೆ ಪಾತ್ರೆ ಸೋಪ್ ಕೂಡ ಹಾಕ್ಬೋದು. ಪಾತ್ರೆ ಸೋಪ್ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಪಾತ್ರೆ ಸೋಪ್ನ ಈ ರೀತಿ ತುರಿದು 1 ಚಮಚದಷ್ಟು ತೊಗೊಂಡಿದ್ದೀನಿ. ಅಥವಾ ನಿಮ್ಮ ಹತ್ರ ಏನಾದರೂ ಬಟ್ಟೆ ತೊಳೆಯುವ ಲಿಕ್ವಿಡ್ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು. ಈಗ ನಾನು 1 ಚಮಚದಷ್ಟು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ತುಂಬ ಚೆನ್ನಾಗಿ ಜಿಡ್ಡಿನಂಶ ಹೋಗಬೇಕಂದ್ರೆ ಈ ಶಾಂಪೂ ಹಾಕಲೇಬೇಕು. ನೀವು ಒಂದು ಅರ್ಧ ಪ್ಯಾಕೆಟಷ್ಟು ನೀವು ಬಳಸುವಂಥ ಶಾಂಪೂನ ಹಾಕಿ, ನಾನಿಲ್ಲಿ ಕ್ಲಿನಿಕ್ ಪ್ಲಸ್ ಶಾಂಪೂನ ಹಾಕಿದ್ದೀನಿ. ಇವಾಗ ಈ ಲಿಕ್ವಿಡ್ ರೆಡಿ ಆಯಿತು. ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ನಿಮ್ಮ ಹತ್ರ ಎಷ್ಟೇ ದೇವರ ಸಾಮಾನುಗಳು ಜಿಡ್ಡು ಇರುವಂಥವಾಗಿರ್ಬೋದು, ಬರೀ ಈ ನೀರನ್ನು ಹಾಕ್ತಾನೆ ಅದರಲ್ಲಿರುವ ಒಂದು ಜಿಡ್ಡಿನಂಶ ಇರ್ಬೋದು ಮತ್ತು ಕಿಲ್ಬಿನಂಶ ಇರ್ಬೋದು ಎಲ್ಲ ಮಾಯ ಆಗುತ್ತೆ. ಈಗ ನೋಡಿ, ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ದೀಪಗಳನ್ನು ತಗೊಳ್ಳೋಣ. ನೋಡಿ, ಈ ರೀತಿ ಕ್ಲೀನಾಗಿ ಒರೆಸಿರಬೇಕು. ಈ ರೀತಿ ನಾನು ಬರೀ ಒಂದು ಸ್ಪೂನಲ್ಲಿ ಹಾಕ್ತಾನೇ ಇರ್ತೀನಿ. ತುಂಬ ಕ್ಲೀನ್ ಆಗುತ್ತೆ. ಮೇಯ್ನಾಗಿ ಈ ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಗಣೇಶನ ಹಬ್ಬ ಆಗಿರ್ಬೋದು, ಪೂಜೆ ಸಾಮಾನುಗಳು ಜಾಸ್ತಿ ಆಗುತ್ತೆ ತೊಳೆಯೋಕ್ಕೆ. ಈ ಐಡಿಯಾ ಮಾಡಿದ್ರಂತೂ ನಮ್ಮ ಗೃಹಿಣಿಯರಿಗೆ ತುಂಬ ಖುಷಿಯಾಗಿ ಪೂಜೆ ಮಾಡ್ತಾರೆ. ಯಾಕಂದರೆ ಸ್ವಲ್ಪನೂ ಕೈಯಲ್ಲಿ ಉಜ್ಜೋದೇ ಬೇಡ, ಸುಲಭವಾಗಿ ಕ್ಲೀನ್ ಆಗುತ್ತೆ. ನೋಡಿ, ಇವಾಗ ಲಿಕ್ವಿಡ್ ಹಾಕ್ತಾನೆ ತುಂಬ ಅದರದ್ದಿರೋ ಜಿಡ್ಡೆಲ್ಲ ಬಿಟ್ಕೊಂಡ್ಬಿಟ್ಟಿದೆ. ತುಂಬ ನೀಟಾಗುತ್ತೆ. ಬ್ರಷ್ ಯೂಸ್ ಮಾಡೋದೇನು ಬೇಡ. ಈ ರೀತಿ ಕೈಯಿಂದನೇ ಈ ರೀತಿ ಒಂದು ರೌಂಡ್ ಈ ರೀತಿ ನೀವು ಉಜ್ಕೊಂಡ್ರೆ ಸಾಕಾಗುತ್ತೆ. ನಿಧಾನವಾಗಿ ಈ ರೀತಿ ಮಾಡ್ತಾನೆ ಅದು ತುಂಬ ಕ್ಲೀನ್ ಆಗುತ್ತೆ. ಮಾರ್ಕೆಟ್ಗಳಲ್ಲಿ ಇದನ್ನೇ ಕ್ಲೀನ್ ಮಾಡೋಕ್ಕೆ ಕೆಲವೊಂದು ಲಿಕ್ವಿಡ್ಗಳು ಬರ್ಬೋದು. ಆದರೆ ಮನೆಯಲ್ಲಿರುವಂತಹ ವಸ್ತುಗಳನ್ನೇ ಯೂಸ್ ಮಾಡಿಕೊಂಡು ಈ ರೀತಿ ಸುಲಭವಾಗಿ ಪೂಜೆ ಸಾಮಾನುಗಳನ್ನು ತಳ ಹೊಳೆಯುವಂತೆ ಮಾಡ್ಕೊಳ್ಬೋದು. ನೋಡ್ತಾ ಇರ್ಬೋದು, ಇವಾಗ ದೀಪ ಕ್ಲೀನ್ ಆಗೋಯ್ತು. ಹಾಗೆ ನಾನು 2 ದೀಪ ಹಾಗೆ ಒಂದು ಅರಿಶಿನ ಕುಂಕುಮ ಹಾಕೋದು ಎಲ್ಲವನ್ನು ಕ್ಲೀನ್ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಈಗ ನಾನು ಕಾಮಾಕ್ಷಿ ದೀಪವನ್ನು ಈ ಲಿಕ್ವಿಡ್ ಹಾಕಿ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದಂತೂ ನಾವು ಎಷ್ಟೇ ಕ್ಲೀನ್ ಮಾಡಿದರೂ ಡೈಲಿ ದೀಪ ಹಚ್ಚೋದ್ರಿಂದ ಒಂಥರ ಜಿಡ್ಡು ಜಾಸ್ತಿನೇ ಇದ್ದಿರುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಟೈಮ್ ತೊಗೊಳುತ್ತೆ. ಸ್ವಲ್ಪ ಒಂದು 2-3 ನಿಮಿಷಗಳ ಕಾಲ ಈ ರೀತಿ ಕೈಯಲ್ಲಿ ಮಾಡ್ತಾನೆ ಇರಬೇಕು ನಾವು. ನೋಡ್ತಾ ಇರ್ಬೋದು, ಇವಾಗ ಜಿಡ್ಡಿನಂಶ ಎಲ್ಲ ಹೋಗಿದೆ. ಇದೇ ರೀತಿಯಾಗಿ ಎಷ್ಟೆಲ್ಲ ನಿಮ್ಮ ಹತ್ರ ಪೂಜೆ ಸಾಮಾನುಗಳಿದೆ ಎಲ್ಲವನ್ನು ಈ ರೀತಿಯಾಗಿ ನೀವು ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಕೆಲವ್ರಂತಾರೆ ಈ ಲೆಮನ್ ಸಾಲ್ಟ್ ಹಾಕೋದ್ರಿಂದ ತುಂಬ ಬೇಗ ಇದು ಮತ್ತೆ ಕಪ್ಪಾಗ್ಬಿಡುತ್ತೆ ಅಂತ. ಆ ರೀತಿ ಆಗಬಾರ್ದಂದ್ರೆ ಈ ಐಡಿಯಾ ಮಾಡಿ. ಅರಿಶಿಣದ ಪುಡಿ ಅಥವಾ ಕಸ್ತೂರಿ ಅರಿಶಿಣನ ತೊಗೊಳ್ಳಿ. 1 ಚಮಚದಷ್ಟು ಕಸ್ತೂರಿ ಅರಿಶಿಣ ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ಅರಿಶಿಣದ ಪುಡಿ ತೊಗೊಳ್ಳಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಕಲಿಸ್ಕೊಂಬಿಡಿ. ಲಾಸ್ಟು ಎಲ್ಲ ಉಜ್ಜೆ ಆದಮೇಲೆ ನೀವು ಈ ಒಂದು ಅರಿಶಿಣದ ಪೇಸ್ಟನ್ನು ಈ ರೀತಿ ಮತ್ತೊಂದು ಸಲ ಮೇಲೆ ಈ ರೀತಿ ಹಚ್ಕೋಬೇಕು. ಈ ರೀತಿ ಹಚ್ಚೋದ್ರಿಂದ ಮತ್ತೆ ಬೇಗ ಅದು ಕರೆ ಕಟ್ಕೊಳ್ಳೋದಿಲ್ಲ ಮತ್ತು 1 ತಿಂಗಳುಗಟ್ಟಲೆ ಇದೇ ಬ್ರಷಲ್ಲಿ ಇರುತ್ತೆ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಲಾಸ್ಟಲ್ಲಿ ಈ ರೀತಿ ಕಸ್ತೂರಿ ಹಳದಿ ಅಥವಾ ಅರಿಶಿಣ ಇದ್ದರೆ ಸಾಕಾಗುತ್ತೆ. ಈ ರೀತಿ ಉಜ್ಜಿಬಿಟ್ಟು ನಂತರ ನೀವು ತೊಳಿಬೋದು. ಎಲ್ಲವಕ್ಕೂ ಇದೇ ರೀತಿ ಅರಿಶಿಣದ ಪೇಸ್ಟನ್ನು ಹಚ್ಚಿ ಉಜ್ಕೊಂಡಿದ್ದೀನಿ. ಈಗ ತೊಳ್ಕೊಂಬಿಡೋಣ. ಒಂದು ಬೌಲಲ್ಲಿ ನೀರು ಹಾಕಿ ಈ ರೀತಿ ತೊಳೆದು ಬಿಡ್ತಾ ಇದ್ದೀನಿ. ನೋಡಿ ಎಷ್ಟು ತಳ ಹೊಳಿತಾ ಇದೆ. ಒಂದು ಬ್ರಷ್ ಕೂಡ ಯೂಸ್ ಮಾಡಿಲ್ಲ. ಕೈ ಕೂಡ ನೋವಾಗಲ್ಲ. ತುಂಬ ಸುಲಭವಾಗಿ ಎಷ್ಟೇ ಪೂಜೆ ಸಾಮಾನುಗಳಿದ್ರೂ ಕೂಡ ತುಂಬ ಖುಷಿಯಿಂದ ನಾವು ತೊಳಿಬೋದು. ನೋಡ್ತಾ ಇರ್ಬೋದು, ನಮ್ಮ ಕಾಮಾಕ್ಷಿ ದೀಪಗಳು ಹೊಳಿತಾ ಇದೆ. 2 ಚಮಚ ಲಿಕ್ವಿಡಲ್ಲಿ ಇಷ್ಟು ನಾನು ದೇವ್ರ ಪೂಜೆ ಸಾಮಾನುಗಳನ್ನು ಕ್ಲೀನ್ ಮಾಡ್ಕೊಂಡಿದ್ದೆ. ಇವೆಲ್ಲ ತುಂಬ ಜಿಡ್ಡಾಗಿ ಇರುವಂಥ ಒಂದು ಪೂಜೆ ಸಾಮಾನುಗಳಂತಲೇ ಹೇಳ್ಬೋದು. ಇದು ಅರಿಶಿನ ಕುಂಕುಮ ಹಾಕೋದು, ಇದನ್ನು ತೊಳೆಯೋದು ತುಂಬ ಕಷ್ಟ. ಇಂಥ ಲಿಕ್ವಿಡ್ಗಳಿದ್ರೆ ತುಂಬ ಸುಲಭವಾಗಿ ನಾವು ಕ್ಲೀನ್ ಮಾಡ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ಈ ರೀತಿಯಾಗಿ ಕ್ಲೀನ್ ಮಾಡಿಕೊಂಡ್ರೆ ಎಷ್ಟು ಸುಲಭವಾಗಿ ನಮ್ಮ ಗೃಹಿಣಿಯರಿಗೆ ಹಬ್ಬಗಳನ್ನು ಮಾಡ್ಕೊಳ್ಳೋಕ್ಕೆ ಯಾವುದೂ ಚಿಂತೆ ಇರೋದಿಲ್ಲ. ಆರಾಮವಾಗಿ ಪೂಜೆಗಳನ್ನು ಖುಷಿಯಿಂದ ಮಾಡ್ಕೊಳ್ಬೋದು. ಇದಕ್ಕೋಸ್ಕರ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಇನ್ಮೇಲೆ ಈ ರೀತಿ ಪೂಜೆಯನ್ನು ಮಾಡಿ ದೀಪಗಳನ್ನು ನೀವು ಯೂಸ್ ಮಾಡ್ಕೋಬೋದು. ಇವತ್ತು ತೋರಿಸಿರುವ ಎಲ್ಲ ಯೂಸ್ಫುಲ್ ಟಿಪ್ಸ್ಗಳು ಹಾಗೆ ಪೂಜೆ ಸಾಮಾನು ಕ್ಲೀನ್ ಮಾಡುವ ಲಿಕ್ವಿಡ್ ಅಂತೂ ಸೂಪರ್ ಆಗಿತ್ತು ಅಂದ್ಕೊಂಡಿದ್ದೀನಿ. ಹಾಗೆ ನಿಮಗೂ ಕೂಡ ಇಷ್ಟ ಆದರೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋಗೊಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ
ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.